ಮನ್ಕೊಂಬಿಟ್ಟಿದ್ಯಾ? ಬಾರೆ ಹಂಗೆ ಉಳ್ಕೊಂಡಿದ್ದೆ ಕಣ, ನಿದ್ದೆಲ್ಲೇ ಬರುತ್ತೆ. ಅದುವೇ ಒಂದು ಸ್ವಲ್ಪ ಚಳಿ, ಅದಕ್ಕೆ ಹಂಗೆ ಉಳ್ಕೊಂಡಿದ್ದೆ ಊಟ ಮಾಡಿಬಿಟ್ಟು. ಇನ್ನೇ ನಿದ್ದಿನೆಲ್ಲಿ ಬರುತ್ತೆ ಅಪ್ಲೊತ್ತು. ಅವರು ಕಮಲಕ್ಕ ಫೋನ್ ಮಾಡಿತ್ತಾ? ಕಣೆ ಮಾಡಿದ್ಲು ರಾತ್ರಿಯ. ಕೆಸೆ ತೆಗೆದ್ಬಿಟ್ರಂತಲ್ಲಕ್ಕ ಅಪ್ಪನ ನೋಡಿ ಹೇಳ್ದಂಗೆ ಸಡನ್ ಆಗಿ ಇದ್ರೆ ಬೈತಾರೆ ಅಂತಾರ ಕಣೆ. ಅವಳು ಎಷ್ಟು ಕಂತಿದ್ದಾಳೆ ಗೊತ್ತಾ? ತೆಗಿತವೆ ಕಣೆ ಮುಂಡಗಣ್ಣವು. ಮುಂಚೆನಾರ ಬೊಗಳ್ಬಾರ್ದ, ಏನಮ್ಮ ಹಿಂಗೆ ಕೆಲಸದಿಂದ ತೆಗಿತೀವಿ ಅಂತ ಹೇಳಿದ್ರೆ ಪಾಪ ಅವು ಎಲ್ಲ ಒಂದ್ ಕಡೆ ಹುಡುಕ್ಯಂತವ. ಇವ್ರು ಇಷ್ಟ ಬಂದಂಗೆ ತೆಗೆಯೋದು, ಇಷ್ಟ ಬಂದಂಗೆನೆ ಮಾತಾಡೋದು, ಇವ್ರು ಹೇಳಿದ್ದೇ ನಡೆಯೋದು. ಪಾಪ ಆ ಕಂಪ್ನಿ ಬಾಸ್ ಎಲ್ಲೋ ಇರ್ತಾನೆ ಪುಣ್ಯಾತ್ಮ. ಆ ಮನುಷ್ಯನಿಗೆ ಏನೂ ಗೊತ್ತಿರಲ್ಲ. ಈ ಬಾಲ ಅಳ್ಳಾಡ್ಸ್ಕೊಂಡು ಇರ್ತಾವಲ್ಲ ಅಂಥವ್ರದ್ದೇ ಜಾಸ್ತಿ. ಇವಳು ಪಾಪ ಎಷ್ಟು ಆಸೆಗಿದ್ಲು ಗೊತ್ತೇನೆ ಅಕ್ಕ. 3 ವರ್ಷ ಆಗೋಯ್ತು, ನಂಗೆ 2 ವರ್ಷ ಮಾಡ್ಬೇಕು ಕಣಕ್ಕ. ನನ್ನ ಮಕ್ಕಳದು ಡಿಗ್ರಿ ಮುಗಿದ್ಬಿಡುತ್ತೆ, ಹೆಂಗೋ ಒಂಚೂರು ಕೆಲಸ ಮಾಡ್ಕೊಂಡು ಬರ್ತವೆ, ಏನೋ ಒಂಚೂರು ನೆಮ್ಮದಿಯಾಗಿ ಊಟ ತಿನ್ಬೋದು, ನಾನು ಮನೇಲೇ ಇದ್ದು ಬಿಡ್ತೀನಿ ಕಣಕ್ಕ, ನಂಗೆ ಸಾಕಾಗೋಗೋದು ಕೆಲಸ ಮಾಡಿ ಅಂತ ಹೇಳಿದ್ಲು. ನಾನು ಅದಕ್ಕೆ ಹೇಳಿದೆ ನೋಡಿ, 2 ವರ್ಷ 3 ವರ್ಷ ಮಾಡೋದೇ ದೊಡ್ಡ ವಿಷಯ. ನನಗೆ ಗೊತ್ತು ಆ ಕಂಪ್ನಿ ಬಗ್ಗೆ ಏನು ಅಂತ. 2 ವರ್ಷದೆಲ್ಲ ನೀನು ಕನ್ಸ್ಕೊಂಡು ಮುಕ್ಕೋಬೇಡ, ಯಾವಾಗ ಎತ್ತಾಗ್ತಾರೋ ಏನೋ ಗೊತ್ತಿಲ್ಲ. ಇಲ್ಲ ಕಣಕ್ಕ, ಹಂಗಿಲ್ಲ ಕಣಕ್ಕ, ಜನ ಭಾಳ ಒಳ್ಳೆ ಕಣಕ್ಕ, ಎಲ್ಲರೂ ಭಾಳ ಮರ್ಯಾದೆ ಕೊಡ್ತಾರೆ ಕಣಕ್ಕ ಅಂದ್ಲು. ಹ್ಞೂ ಕಣೆ, ಮರ್ಯಾದೆ ಮುಂದೆ ಕೊಡ್ತಾರೆ, ಹಿಂದೆ ಬಗಣಿಗೆ ಊಟ ಇಕ್ತಾರೆ. ನಿನಗೆ ಗೊತ್ತಾಗಲ್ಲ ಮಂಗ, ಅವ್ರು ಹೇಳ್ದಕ್ಕೆಲ್ಲ ಕತ್ತಾಡಾಡಿಸ್ತೀಯಲ್ಲ, ಅದಕ್ಕೆ ನಿಮ್ಗೆಲ್ಲರೂ ಒಳ್ಳೆಯವರಾಗಿ ಕಾಣಿಸಿರೋದು ನಿನಗೆ ಅಂತ ಹೇಳಿದ್ದೆ. ಕೊನೆಗೂ ಹಂಗೆ ಮಾಡಿಬಿಟ್ರೆ ಅಲ್ಲೇ ಪಾಪ ಎಷ್ಟು ಕಣ್ಣಲ್ಲಿ ನೀರಾಗ್ತಾಳೆ ಗೊತ್ತಾ? ಅವ್ರಿಗೆ ಒಳ್ಳೇದಾಗುತ್ತಾ? ಅಚ್ಚ ತೆಗೆ ತಪ್ಪು ಅಂತ ನಾನು ಹೇಳಲ್ಲ. ಕೆಲವು ಕಂಪ್ನಿನಲ್ಲಿ ಏನು ಮಾಡ್ತವೆ ಅಂದರೆ, ಒಂದು ಯಾವುದೋ ಒಂದು ಟೈಮು ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಹೋಗೋದು ಲೇಟ್ ಇರುತ್ತೆ, ಇಲ್ಲ ಕೆಲಸ ಮಾಡೋದ್ರಲ್ಲಿ ತಪ್ಪಿರುತ್ತೆ, ಏನೋ ಒಂದು ಆಗಿರುತ್ತಿಲ್ಲ. ಬಾತ್ರೂಮ್ ತೊಳೆದಾಳು, ಹೌಸ್ ಕೀಪಿಂಗ್ ಕೆಲಸ ಮಾಡೋದು ಕಣೆ, ಅಷ್ಟು ಹುಡುಗಾಟ ಅಲ್ಲ ಹೌಸ್ ಕೀಪಿಂಗ್ ಕೆಲಸ ಮಾಡೋದು. ಏನು ಬಾತ್ರೂಮ್ ಉಜ್ಜಬೇಕು, ಕ್ಲಾಸ್ ರೂಮ್ ಎಲ್ಲ ಉಜ್ಜಬೇಕು, ಒಂದೊಂದ್ಸಲ ಗೋಡೆ ಎಲ್ಲ ಉಜ್ಜಿಸ್ತಾರೆ. ಅಲ್ಲೇನು ಕಮ್ಮಿ ಅಲ್ಲ ಕೆಲಸ, ಹೌಸ್ ಕೀಪಿಂಗ್ ಕೆಲಸ ಅಂದರೆ. ಅವೇನೋ ನಗಾಡ್ಕೊಂಬರ್ತವೆ, ರಜೆ ಸಿಗುತ್ತೆ ಅಂತ ಬಿಟ್ಟು ಹೋಗೋಳು ಪಾಪ. ತೆಗೀಲಿ ಕಡೆ, ತೆಗಿಯೋದಕ್ಕೆ ತಪ್ಪು ಅಂತ ನಾನು ಹೇಳಲ್ಲ. ಅದಕ್ಕೂ ಒಂದು ರೂಲ್ಸ್ ಅಂತ ಇರುತ್ತೆ. ಒಂದು 3 ತಿಂಗಳು ಸಂಬಳ ಕೊಟ್ಟಾರು ತೆಗೀಲಿ, ಇಲ್ಲ ಒಂದು 3 ತಿಂಗಳು ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ಲಪ್ಪ. ಅವ್ರಿಗೆ ಹೇಳ್ಬಿಡ್ಲಿ, ಅಡ್ವೈಸ್ ಮಾಡಲಿ, ನೋಡಮ್ಮ ಈ ಥರ ಈ ಕೆಲಸದಿಂದ ಇಷ್ಟು ಜನನ ನಾವು ತೆಗಿತಾ ಇದ್ದೀವಿ, 3 ತಿಂಗಳು ನೀವು ಕೆಲಸ ಮಾಡಿ 3 ತಿಂಗಳಾದಮೇಲೆ ರಿಸೈನ್ ಮಾಡಿ ಅಂತ ಅಂದರೆ, ಅಷ್ಟರೊಳಗಡೆ ಇವರು ಬೇರೆ ಕಡೆನೂ ನೋಡ್ಕೊಂಡಿರ್ತಾರೆ ಕೆಲಸನ. ಅವಾಗ ಈ ಸಮಸ್ಯೆನೇ ಬರಲ್ವಲ್ಲ, ಅವರಿಗೂ ಹೊಟ್ಟೆ ಉರಿಯಲ್ಲ. ಅಯ್ಯೋ ಅಲ್ಲಿ ಬಕೆಟ್ ಇಟ್ಕೊಂಡು ಓಡಾಡೋರಿಗೆ ಕಣೆ ಕಾಲ. ಇಷ್ಟೊಂದು ಸಿನ್ಸಿಯರ್ ಕೆಲಸ ಮಾಡೋರಿಗೆ ಕಾಲನೇ ಅಲ್ಲ. ಹೇಳ್ತಾ ಇದ್ದೆ ನಾನು ಇವಳಿಗೆ, 2 ವರ್ಷದೆಲ್ಲ ಕನ್ಸು ಕಾಣ್ಬೇಡ ಕಣೆ ಅಂತ ಹೇಳಿದ್ದೆ. ನೋಡು ಹಂಗೆ ಆಯಿತು ನೋಡು, ಕೊಳೋ ಅಂತ ಕಣೆ. ಪಾಪ ನಂಗೆ ಬೇಜಾರಾಗೋದು ನನಗೆ. ಪಾಪ ಕಣಕ್ಕ, ನನಗೂ ಬೇಜಾರಾಯ್ತು. ಅದಕ್ಕೆ ನಿಂತವ್ಗೆ ಏನಾರ ಹೇಳಿತೇನೋ ಅಂತ ಕೇಳೋಣ ಅಂತ ಬಂದೆ. ಅಯ್ಯೋ ಹೇಳಿದ್ಲು ಪಾಪ, ಕಣ್ಣಲ್ಲಿ ನೀರು ಹಾಕಿದ್ಲು. ರಾತ್ರಿ ಬೆಳಗ್ಗೆ ಎದ್ದು ಇರ್ತಾನೆ ಇರ್ಲಿಲ್ವಲ್ಲ ಅವಕ್ಕ, ಇವತ್ತು ನೋಡಿ ಮನೆ ತಲೆ ಇತ್ತು, ಏನು ರಜಾ ಇಲ್ವಲ್ಲಕ್ಕ ಇವತ್ತು, ಏನು ರಜಾ ಅಂತ ಕೇಳೋಣ ಅಂತ ಹೋದಾಗ ಹಿಂಗಂತು. ಏನು ಏನು ಹೇಳಿಲ್ಲ, ನಿಂತ ಕಾದು ಹೇಳಿರುತ್ತೆ ಅಂತ ಬಂದು ಹೇಳಿದ್ಲು ಪಾಪ. ನಾನಿನ್ನೇನು ಮಾಡನೆ, ಅದೇನೋ ಉರಿಯ ಬೆಂಕಿ ತುಪ್ಪ ಸುರಿಯೋಕ್ಕಾಗುತ್ತಾ? ಇವನ್ನೆಲ್ಲ ಹೇಳಿದ್ರು ಇನ್ನೂ ಬೇಜಾರು ಮಾಡ್ಕೊತಾಳೆ ಅಂತೇಳಿ, ತಲೆ ಕೆಡ್ಸ್ಕೊಬೇಡ ಬಿಡವ, ಭಗವಂತ ಇದ್ದಾನೆ ಎಲ್ಲೋ ಒಂದು ಕಡೆ ಅನ್ನದ ದಾರಿನ ತೋರಿಸ್ಕೊಡ್ತಾನೆ, ನಿನ್ನ ತಲೆ ಕೆಡ್ಸ್ಕೊಬೇಡ, ನೀನು ಆರಾಮಾಗಿರು ಸ್ವಲ್ಪ ದಿವಸ ಅಂತ ಹೇಳ್ತಿ. ಇನ್ನೇನು ಹೇಳೋಕ್ಕಾಗುತ್ತೆ ನಾವು? ಅಷ್ಟೇ, ನಾವು ಇನ್ನೇನು ಹೇಳೋಕ್ಕಾಗ. ಅದೇ ಬಿಡು, ಹುಟ್ಟಿ ಶಿವ ಉಲ್ಮೇಸ್ತಾನ, ಭಗವಂತ ಇದ್ದಾನೆ ಎಲ್ಲೋ ಒಂದು ಕಡೆ ತೋರಿಸ್ತಾನೆ ದಾರಿನ. ಸರಿ ಕಣ, ಗೊತ್ತಿ ನಾನು. ಸರಿ ಕಣ. ಹಿಂಗೆ ಹೊಟ್ಟೆ ಉರಿಸ್ತಾರಿಗೆ